ಒಡಿಶಾ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿಯಿಂದ ಕಾಂಗ್ರೆಸ್ ಶಾಸಕರು ಕಳೆದ 3-4 ದಿನಗಳಿಂದ ರಾಜಧಾನಿ ಬೆಂಗಳೂರು ರೆಸಾರ್ಟ್ನಲ್ಲಿ ಬೀಡುಬಿಟ್ಟಿದ್ದಾರೆ. ಇದೀಗ ಶಾಸಕರನ್ನ ಖರೀದಿ ಮಾಡೋದಕ್ಕೆ ಬೆಂಗಳೂರಿಗೆ ಇಬ್ಬರು ವ್ಯಕ್ತಿಗಳು ಬಂದಿದ್ರು ಎಂಬ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದು ಭಾರಿ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ಬ್ಲಾಕ್ ಚೆಕ್ ಸಮೇತ ವರ್ಡಲ್ ಹೋಟೆಲ್ಗೆ ಆಗಮಿಸಿದ್ರು ಎಂಬ ಚರ್ಚೆ ಜೋರಾಗಿದೆ. ಒಡಿಶಾ ಸಂಸದ ಸಪ್ತಗಿರಿ ಉಲ್ಲಖ್ ಶಾಸಕರ ಖರೀದಿ ಆರೋಪ ಮಾಡಿದ್ದಾರೆ. 5 ಕೋಟಿ ಹಣಕ್ಕೆ ಆಫರ್ ಮಾಡಿದ್ರು. ಇಬ್ಬರು ನಮ್ಮ ಹೋಟೆಲ್ಗೆ ಬಂದು ಸಂಪರ್ಕಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ನಾವು ಈ ವಿಚಾರವನ್ನ ಪೊಲೀಸರ ಗಮನಕ್ಕೆ ತಂದಿದ್ದೆವು ಅಂತ ತಿಳಿಸಿದ್ದಾರೆ. ಒಡಿಶಾದಲ್ಲಿ ಒಟ್ಟು 147 ಸದಸ್ಯರ ಪೈಕಿ ಬಿಜೆಡಿ 50 ಸ್ಥಾನವನ್ನ ಹೊಂದಿದ್ರೆ ಇನ್ನು 14 ಜನ ಕಾಂಗ್ರೆಸ್ನವರಿದ್ದಾರೆ. ಬಿಜೆಪಿ 79 ಸ್ಥಾನ ಹೊಂದಿದೆ. ಬಿಜೆಡಿ ಅಭ್ಯರ್ಥಿ ಡಾಕ್ಟರ್ ಸ್ಯಾಂಟ್ರಪ್ಟ್ ಮಿಶ್ರಾಗೆ ನಾಮನಿರ್ದೇಶನವನ್ನ ಕೂಡ ಮಾಡಿದ್ರು. ಇನ್ನು 4ನೇ ರಾಜ್ಯಸಭಾ ಸ್ಥಾನಕ್ಕೆ ಅದತೇಶ್ವರ್ ಹೋಟಾ ಸಾಮಾನ್ಯ ಅಭ್ಯರ್ಥಿಯಾಗಿ ಆಯ್ಕೆ ಕೂಡ ಆಗಿದ್ದರು. ಬಿಜೆಪಿಯಿಂದ ಇಬ್ಬರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು. ಇದರ ಜೊತೆಗೆ ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರೈಗೆ ಕೂಡ ಬೆಂಬಲವನ್ನ ಕೂಡ ಕೊಡಲಾಗಿತ್ತು. ಇನ್ನು ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ಲೋದಕ್ಕೆ ಕನಿಷ್ಠ 30 ಪ್ರಾಶಸ್ತ್ಯ ಮತಗಳು ಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರೈ ಎದುರಾಳಿಗಳಿಂದ 8 ಮತಗಳನ್ನ ಪಡೆದ್ರೆ ಗೆಲುವು ಸಾಧ್ಯ ಅಂತ ಕೂಡ ಹೇಳಲಾಗಿತ್ತು. ಹೀಗಾಗಿ ಅಡ್ಡ ಮತದಾನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಈ ಒಂದು ಸಾಧ್ಯತೆ ಹೆಚ್ಚಿನದಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಆ ಒಂದು ಭಯ ಎಲ್ಲರನ್ನ ಕಾಣ್ತಾ ಇರುವಂತದ್ದು.